ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಷನ್ ಅನಾಲಿಸಿಸ್. ಇಲ್ಲಿ ನಾವು ಕರೆಂಟ್ ಅಫೇರ್ಸ್ನಲ್ಲಿ ಇವತ್ತಿನ ಟಾಪಿಕ್ ಅನ್ನು ನೋಡ್ತಾ ಇದ್ದೀವಿ. ಇಂಟರ್ ನ್ಯಾಷನಲ್ ರಿಲೇಷನ್ಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿ ಹೋಗಿರುವಂತಹ ಇಂಟರ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅನ್ನು ನಾವು ನೋಡೋರಿದ್ದೀವಿ. ನಾನು ನಿಮಗೆ ಸಿಂಪಲ್ ಆಗಿ UPSC ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಲ್ಲಿ ಮೇನ್ಸ್ ಟಾಪಿಕ್ ಅನ್ನು ಕೂಡ ಕ್ಲೂ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಈಗ ನಮ್ಮ ಫೋಕಸ್ ಇರಬೇಕಾದದ್ದು ಮೊದಲೇದಾಗಿ ಪ್ರಿಲಿಮ್ಸ್ ಕಡೆ. ನೀವು ನೀಟಾಗಿ ಪ್ರಿಲಿಮ್ಸ್ ತಯಾರಿ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮ್ಮ ತಯಾರಿ ಮೇನ್ಸ್ ಕಡೆ ನಡೀತಾ ಇರುತ್ತೆ. ಏನ್ ಸರ್ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ವ್ಯತ್ಯಾಸ ಅಂದ್ರೆ ಏನಿಲ್ಲ. ಪ್ರಿಲಿಮ್ಸ್ ಅಲ್ಲಿ ನೀಟಾಗಿ ಏನು ಓದ್ಕೊಂಡಿರ್ತೀರಿ, ಇದೇ ಪಾಯಿಂಟ್ಸ್ಗಳನ್ನ ಮೇನ್ಸ್ ಅಲ್ಲಿ ಆಡ್ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ ಆಗಿ ಬರೀಬೇಕಾಗುತ್ತೆ ಮೇನ್ಸ್ ಅಲ್ಲಿ. ಆಕ್ಚುಲಿ ಮೇನ್ಸ್ ತುಂಬಾನೇ ಈಸಿ, ನಿಮಗೆ ಬರೆಯೋ ಕೌಶಲ್ಯ ಬಂದ್ರೆ ಸಾಕು. ಸರಿನಾ? ಸರಿ, ಹಾಗಾದ್ರೆ ಲೇಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಫಸ್ಟ್ ಟಾಪಿಕ್ ಏನಿದೆ ಅಂತ ನೋಡಿದ್ರೆ ನಾವು ಕ್ವಾಡ್ ಅಂತ ಕೊಟ್ಟಿದ್ದಾರೆ. ಏನು ಕ್ವಾಡ್ ಅಂತ ಅಂದ್ರೆ ನೋಡಿ, ಜಗತ್ತಿನಲ್ಲಿ ಇರುವಂತಹ ದೇಶಗಳು ಒಂಟಿಯಾಗಿದ್ರೆ ನಡೆಯೋದಿಲ್ಲ, ಏಕಾಂಗಿಯಾಗಿದ್ರೆ ನಡೆಯೋದಿಲ್ಲ. ಒಂದಕ್ಕೊಂದು ಸಂಬಂಧಗಳನ್ನ ಬೆಸೆದುಕೊಂಡಿರ್ಬೇಕು, ಮತ್ತೆ ಒಂದು ಒಗ್ಗಟ್ಟನ್ನ ತೋರಿಸ್ತಾ ಇರಬೇಕು. ಅದು ಆರ್ಥಿಕವಾಗಿನೇ ಇರಲಿ, ಅಥವಾ ಸೈನಿಕವಾಗಿ ಇರಲಿ, ಅಥವಾ ಮತ್ತೊಂದು ಯಾವುದು ಟೆಕ್ನಾಲಜಿಕಲಿ ಆಗಿರಲಿ. ಹಾಗೆ ಕೆಲವೊಂದು ದೇಶಗಳು ಸಂಘಟನೆಗಳನ್ನ ಮಾಡ್ಕೊಂಡಿರುತ್ತೆ. ಅದಕ್ಕೆ ಉದಾಹರಣೆಗಳನ್ನು ಆಗಿ ನೀವು G7 ಅಂತ ನೋಡ್ತೀರಿ, G20 ಗ್ರೂಪ್ ಅಂತ ನೋಡ್ತೀರಿ, ಬ್ರಿಕ್ಸ್ ಅಂತ ನೋಡ್ತೀರಿ, ಸಾರ್ಕ್ ಅಂತ ನೋಡ್ತೀರಿ. ಓಕೆ, ಹಾಗೇನೆ ಒಂದು ಗುಂಪಿದೆ, ಅದೇನಂತ ಅಂದ್ರೆ ಕ್ವಾಡ್ ಅಂತ. ಇದರಲ್ಲಿ ನಮ್ಮ ಭಾರತ, ಜಪಾನ್, ಅಮೆರಿಕ, ಆಸ್ಟ್ರೇಲಿಯಾ. ಕ್ವಾಡ್ ಅಂತ ಯಾಕೆ ಕರೆದಿದ್ದಾರೆ? 4 ಕ್ವಾಡ್ರಿಲ್ಯಾಟ್ರಲ್ ಅಂತ ಬರುತ್ತೆ ನೋಡಿ. ಸೊ 4 ದೇಶಗಳು ಸೇರ್ಕೊಂಡಿರೋದ್ರಿಂದ ಈ ಗುಂಪನ್ನು 4 ಕ್ವಾಡ್ ಅಂತ ಕರಿತಾ ಇದ್ದಾರೆ. ಯಾಕೆ ಸುದ್ದಿನಲ್ಲಿದೆ ಅಂತ ಅಂದ್ರೆ, ಇತ್ತೀಚೆಗೆ ನಮ್ಮ ಭಾರತ ಪ್ರಧಾನಮಂತ್ರಿಗಳು ವಿಲ್ಮಿಂಗ್ಟನ್ ನಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಒಂದು ಮೀಟಿಂಗ್ ಅನ್ನ ಹಾಜರಾಗಿದ್ರು. ಸರಿನಾ? ಏನಿದೆ ಇದು, ಇದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಿಲಿಮ್ಸ್ಗೆ ಮುಖ್ಯ ಆಗುತ್ತೆ ಇದು. ಇಲ್ಲಿವರೆಗೂ ಸುಮಾರು ಒಂದು 6 ಸಾರಿ ಮೀಟಿಂಗ್ ಆಗಿದೆ ಇದ್ರದ್ದು. ಯಾವಾಗ ಇದು ರಚನೆ ಆಯಿತು ಕ್ವಾಡ್ ಅಂತ ಅಂದ್ರೆ 2004ರಲ್ಲಿ. 20 ವರ್ಷ ಆಗಿದೆ ಇದು ರಚನೆ ಆಗಿ. 2025ರ ಮೀಟಿಂಗ್ಗೆ ಭಾರತ ಏನಾಗ್ತಾ ಇದೆ, ಅಣಿ ಆಗ್ತಾ ಇದೆ. ಅಂದ್ರೆ 2025ರ ಕ್ವಾಡ್ ಮೀಟಿಂಗ್ ನಮ್ಮ ದೇಶದಲ್ಲಿ, ಭಾರತದಲ್ಲಿ ನಡೆಯೋದಿದೆ. ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ. ಇನ್ನು ಮೇನ್ಸ್ ಪಾಯಿಂಟ್ ಅಂತ ಬಂದಾಗ, ಕ್ವಾಡ್ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ, ಕ್ವಾಡ್ ನಲ್ಲಿ ಈ 4 ದೇಶಗಳಲ್ಲಿ ಜಗತ್ತಿನ ಸುಮಾರು 24% ಜನ ವಾಸ ಮಾಡ್ತಾ ಇದ್ದಾರೆ. ಜಗತ್ತಿನ 35% GDP ಈ 4 ದೇಶಗಳಲ್ಲಿದೆ. 18% ಜಗತ್ತಿನ ವ್ಯಾಪಾರ ಈ 4 ದೇಶಗಳಲ್ಲಿ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಉಳಿದಿರೋದೆಲ್ಲ ಪಾಯಿಂಟ್ಸ್ ನೀವು ಆಮೇಲೆ ಓದ್ಕೊಂಡಿರಿ. ಅದನ್ನ 2026ಕ್ಕೆ ಎಕ್ಸಾಮ್ ಬರೆಯೋರು ಡೀಟೇಲ್ ಆಗಿ ಓದ್ಕೊಳ್ಳಿ. 25ಕ್ಕೆ ಎಕ್ಸಾಮ್ ಬರೆಯೋರು ನಾನು ಎಷ್ಟು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಮ ಫೋಕಸ್ ಇದ್ರೆ ಸಾಕಾಗುತ್ತೆ. ಇಲ್ಲಿ ಮರಿಟೈಮ್ ಇನಿಷಿಯೇಟಿವ್ ಫಾರ್ ಟ್ರೈನಿಂಗ್ ಇನ್ ಇಂಡೋ ಪೆಸಿಫಿಕ್ ಅನ್ನುವಂತಹ ಮೈತ್ರಿ ಎನ್ನುವಂತ ಒಂದು ಯೋಜನೆ ಬರುತ್ತೆ. ಇದನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಓಕೆ, ಯಾವ್ದ್ರ ಅಡಿಯಲ್ಲಿ? ಈ ವಿಲ್ಮಿಂಗ್ಟನ್ ಡಿಕ್ಲರೇಷನ್ ಅಡಿಯಲ್ಲಿ. ವಿಲ್ಮಿಂಗ್ಟನ್ ಡಿಕ್ಲರೇಷನ್ ಅಂತ ಅಂದ್ರೆ ಏನು? ಈಗ ಇತ್ತೀಚೆಗೆ ಒಂದು ಮೀಟಿಂಗ್ ನಡೆದಿತ್ತು ಕ್ವಾಡ್ನದು, ಎಲ್ಲಿ? ಅಮೆರಿಕಾದಲ್ಲಿ, ವಿಲ್ಮಿಂಗ್ಟನ್ ಅಲ್ಲಿ. ಸೊ ಅಲ್ಲಿ ಈ ಮೈತ್ರಿ ಅನ್ನುವಂತ ಒಂದು ಯೋಜನೆ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಲಾಗಿದೆ. ಓಕೆ, ಸರಿನಾ? ಆಮೇಲೆ ನಾವು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಏನೇನಿದೆ ಕ್ವಾಡ್ ನಲ್ಲಿ ಅಂತ ಬಂದ್ರೆ, ಡಿಪ್ಲೊಮ್ಯಾಟಿಕ್ ಪಾರ್ಟ್ನರ್ಶಿಪ್ ಕಂಡು ಬರುತ್ತೆ. ಇದು ಯಾವುದೇ ರೀತಿಯ ಮಿಲಿಟರಿನೂ ಅಲ್ಲ, ಅಥವಾ ಯಾವುದೇ ರೀತಿಯ ಡಿಫೆನ್ಸ್ ಒಗ್ಗಟ್ಟು ಕೂಡ, ಸಂಘಟನೆ ಕೂಡ ಅಲ್ಲ. ಇಲ್ಲಿ ಕೇವಲ ಡಿಪ್ಲೊಮ್ಯಾಟಿಕ್, ರಾಜತಾಂತ್ರಿಕ ಸಂಬಂಧಗಳು ಮಾತ್ರ ಬರುತ್ತೆ. ಇಲ್ಲಿ ನಿಮ್ಮನ್ನ ಈ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಅವರು. ಕ್ವಾಡ್ ಈಸ್ ಆನ್ ಮಿಲಿಟರಿ ಅಲಯನ್ಸ್ ಆಫ್ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, US ಅಂತ. ಬಟ್ ದಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ಓನ್ಲಿ ಅ ಡಿಪ್ಲೊಮ್ಯಾಟಿಕ್ ಪಾರ್ಟ್ನರ್ಶಿಪ್. ಕೇವಲ ರಾಜತಾಂತ್ರಿಕ, ರಾಜಕೀಯವಾದಂತ ಒಂದು ಒಗ್ಗಟ್ಟು ಅಥವಾ ಸಂಘಟನೆ ಆಗಿದೆ. ಇಷ್ಟು ಗೊತ್ತಿರಲಿ. ಏನ್ ಸರ್ ಕ್ವಾಡು, ಯಾಕೆ ಇದರ ಮಹತ್ವ ಇದೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಜಗತ್ತಿಗೆ? ಏನಿದ್ರ ಮಹತ್ವ ಅಂತ ಅಂದ್ರೆ, ಒಂದು ಬ್ಯಾಲೆನ್ಸ್ ಅನ್ನ ನಾವು ಮೇಂಟೈನ್ ಮಾಡ್ಬೇಕಲ್ವಾ. ಟು ಮೇಕ್ ಅ ಬ್ಯಾಲೆನ್ಸ್ ಇನ್ ಅವರ್ ವರ್ಲ್ಡ್. ಅಂದ್ರೆ ಚೀನಾ ಇಸ್ ಗ್ರೋಯಿಂಗ್, ಚೀನಾ ಬೆಳೀತಾ ಇದೆ. ಸೊ ಚೀನಾನ ನಾವು ಡಿಫೆನ್ಸ್ ಮಾಡಬೇಕು, ಅದನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಸಂಘಟನೆ ಇರಬೇಕಾಗತ್ತೆ. ಸೊ ಅದು ಈ ಕ್ವಾಡ್ ಅಡಿಯಲ್ಲಿ ನಡೀತಾ ಇದೆ. ಹಾಗೇನೆ ಮರಿಟೈಮ್ ಸೆಕ್ಯೂರಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಸರ್ ಮರಿಟೈಮ್ ಸೆಕ್ಯೂರಿಟಿ ಅಂತ ಅಂದ್ರೆ, ಇಲ್ಲಿದೆ ನೋಡಿ, ಇಲ್ಲಿ ಪೆಸಿಫಿಕ್ ಸಮುದ್ರ ಬರುತ್ತಲ್ಲ. ಸೊ ಇದರ ಒಂದು ಕಡಲ ಸುತ್ತಮುತ್ತ ರಕ್ಷಣೆಯನ್ನ ಮಾಡುವಂತದ್ದು ಕೂಡ ಇದರ ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. UN ಕ್ಲಾಸ್ ಅಂತ ಬರುತ್ತೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಅಂದ್ರೆ ಸಾಗರ ಅಥವಾ ಸಮುದ್ರದ ಮೇಲೆ ವಿಶ್ವಸಂಸ್ಥೆಯ ಕೆಲವು ನಿಯಮಗಳು ಬರುತ್ತೆ. ಸೊ ಆ ನಿಯಮಗಳ ಅಡಿಯಲ್ಲಿ
ಏನಾಗುತ್ತಂತ ಅಂದ್ರೆ ನಡೆಯುವಂತ ರೂಲ್ಸ್ಗಳನ್ನ ಚೆನ್ನಾಗಿ ಫಾಲೋ ಮಾಡ್ಕೊಳ್ಳುವಂತ ಒಂದು ಬದ್ಧತೆಯು ಕೂಡ ಇದರಿಂದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಡೆಯುತ್ತೆ. ಹಾಗೇನೆ ಆರ್ಥಿಕ ಕೊಲಾಬರೇಷನ್, ಬೇರೆ ಬೇರೆ ದೇಶಗಳು ಒಗ್ಗಟ್ಟಿನಿಂದ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೇನೆ ಹೆಲ್ತ್ ಅಂಡ್ ಹ್ಯುಮ್ಯಾನಿಟೇರಿಯನ್ ಎಫರ್ಟ್ಸ್, ಈಗ ಕೋವಿಡ್ ನಂತಹ ಸಂದರ್ಭಗಳಲ್ಲಿ ಈ ಒಂದು ದೇಶಗಳ ಒಗ್ಗಟ್ಟಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಒಂದು ಮುಖ್ಯವಾದಂತ ಪಾಯಿಂಟ್ ಆಗಿದೆ. ಇನ್ನು ನಮ್ಮ ಭಾರತ ಅಂತ ಬಂದ್ರೆ ಭಾರತಕ್ಕೆ ಯಾಕೆ ಕ್ವಾಡ್ ಮುಖ್ಯ ಆಗುತ್ತೆ ಅಂತ ಅಂದ್ರೆ ಇವೆಲ್ಲ ಮೇನ್ಸ್ ಪಾಯಿಂಟ್ಸ್ ಇದೆ, ಪ್ರಿಲಿಮ್ಸ್ ಎಲ್ಲ ಮತ್ತೆ ಗೊತ್ತಿರಲಿ. ನೋಡಿ, ನಮಗೂ ಕೂಡ ಚೀನಾನ ಎದುರಿಸೋಕೆ ಒಂದು ಬಲ ಇದ್ದ ಹಾಗೆ. ನಮ್ಮ ಕಡೆ ಅಮೆರಿಕ, ಜಪಾನ್, ರಷ್ಯಾ ಅಲ್ವಾ, ಇಂತಹ ದೊಡ್ಡ ದೊಡ್ಡ ದೇಶಗಳಿದ್ದಾಗ, ರಷ್ಯಾ ಅಲ್ಲ ಆಸ್ಟ್ರೇಲಿಯಾ ಅಂತ ದೇಶಗಳಿದ್ದಾಗ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಹಾಗೇನೆ ಈಸ್ಟ್ ಪಾಲಿಸಿ ಅಂತ ಇದೆ ಭಾರತದ್ದು, ಆಕ್ಟ್ ಈಸ್ಟ್ ಪಾಲಿಸಿ ಅಂತ. ಆಕ್ಟ್ ಈಸ್ಟ್ ಅಂದ್ರೆ ಪೂರ್ವದ ಕಡೆಗೆ ಗಮನ ಕೊಡಿ ಅಂತ ಹೇಳಿ. ಸೊ ನಾವಿಲ್ಲಿ ಜಪಾನ್ ಕಡೆ, ಆಸ್ಟ್ರೇಲಿಯಾ ಕಡೆ ಗಮನ ಕೊಡ್ತೀವಲ್ಲ ಇದರ ಅಡಿಯಲ್ಲಿ, ಸೊ ಅದು ಕೂಡ ಒಂದು ಸಪೋರ್ಟ್ ಆಗುತ್ತೆ. ಬೂಸ್ಟ್ ಇಂಡಿಯನ್ ಮಿಲಿಟರಿ ಕೆಪಾಸಿಟಿ ಕೂಡ ಬೂಸ್ಟ್ ಆಗುತ್ತೆ. ಓಕೆ, ಏನಂದ್ರೆ ಆಕ್ಚುಲಿ ಕ್ವಾಡ್ ಇರೋದು ಯಾವುದೇ ರೀತಿಯ ಡಿಫೆನ್ಸ್ ಒಗ್ಗಟ್ಟು ಅಥವಾ ಸಂಘಟನೆ ಅಲ್ಲ, ಬಟ್ ಇದರ ಅಡಿಯಲ್ಲಿ ಮಲಬಾರ್ ಎಕ್ಸರ್ಸೈಸ್ ಅಂತ ನಡೆಯುತ್ತೆ. ಕ್ವಾಡ್ ನಲ್ಲಿ ಇರುವಂತಹ ದೇಶಗಳು ಬಂದು ನಮ್ಮ ದೇಶದಲ್ಲಿ ಮಲಬಾರ್ ಕರಾವಳಿಯಲ್ಲಿ, ಎಲ್ಲಿ ಬರುತ್ತೆ ಮಲಬಾರ್ ಕರಾವಳಿ, ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಸೊ ಅಲ್ಲಿ ಏನಾಗುತ್ತೆ, ಯುದ್ಧಾಭ್ಯಾಸ ನಡೆಯುತ್ತೆ, ಮಿಲಿಟರಿಗಳು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಓಕೆ, ಸೊ ಹೀಗೆ ಒಂದು ಸಪೋರ್ಟ್ ಕೂಡ ಸಿಗುತ್ತೆ ನಮಗೆ. ಇನ್ನು ಟೆಕ್ನಾಲಜಿಕಲ್ ಆಗಿರ್ಲಿ, ಎಕನಾಮಿಕ್ ಆಗಿರ್ಲಿ, ಕೋಆಪರೇಷನ್, ಸಹಕಾರ ಸಿಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಕೂಡ ತುಂಬಾ ಸರಳವಾಗಿರೋದು, ನೀವೆಲ್ಲ ಆರಾಮಾಗಿ ಓದ್ಕೊಂಡು ತಯಾರಿ ಮಾಡ್ಕೊಳ್ಬಹುದು. ಒಂದು ಸ್ವಲ್ಪ ಈ ಪದಗಳನ್ನ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ. ಬಟ್ ಇಲ್ಲಿ ಕೆಲವೊಂದು ಚಾಲೆಂಜಸ್, ಸವಾಲುಗಳು ಕೂಡ ಇದೆ ನಮಗೆ. ಏನಂದ್ರೆ ಒಂದು ಶಿಸ್ತುಬದ್ಧವಾದಂತಹ ಇನ್ಸ್ಟಿಟ್ಯೂಟ್, ಸಂಸ್ಥೆ ಅಥವಾ ಆ ಒಂದು ವ್ಯವಸ್ಥಿತವಾದಂತಹ ಸಂಸ್ಥೀಕರಣ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಅಂದ್ರೆ ಯಾವಾಗ ಬೇಕಾದಾಗ ಮೀಟಿಂಗ್ ಮಾಡ್ತಾರೆ, ಒಂದು ಶಿಸ್ತು ಅನ್ನೋದು ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಹಾಗೇನೆ ಕೋಲ್ಡ್ ವಾರ್ ಮೆಂಟಾಲಿಟಿ ಇದು ಅಂತ ಹೇಳಿ ಚೀನಾದವರು ಇದನ್ನ ಟೀಕೆ ಮಾಡ್ತಾ ಇರ್ತಾರೆ. ಓಕೆ, ಆಮೇಲೆ ಇದೊಂದು ತನ್ನದೇ ಆದಂತ ಒಂದು ಶಿಸ್ತನ್ನ ಹೊಂದಿಲ್ಲ ಅನ್ನುವಂಥದ್ದು ಕೂಡ ಟೀಕೆ ಅದಕ್ಕೆ ಕಂಡು ಬರುತ್ತೆ. ಹಾಗೇನೆ ಭಾರತದ್ದು ಕೂಡ ಕೆಲವೊಂದು ಕಳವಳಗಳು ಕೂಡ ನಮಗೆ ಕಂಡು ಬರುತ್ತೆ. ಕನ್ಸರ್ನ್ಸ್ ಅಂತ ಅಂದ್ರೆ ಕಳವಳಗಳು, ಅಂದ್ರೆ ಮಿಲಿಟರಿ ಬಗ್ಗೆ. ಸೊ ನಮ್ಮೆಲ್ಲ ಗುಟ್ಟುಗಳು ಬೇರೆ ದೇಶದವ್ರಿಗೆ ಗೊತ್ತಾಗ್ಬಿಡಬಹುದು. ಆಮೇಲೆ ನಾವು ಈಗ ಆಸ್ಟ್ರೇಲಿಯಾ, ಜಪಾನ್, ಫಿಲಿಪೈನ್ಸ್, US ಇವರೆಲ್ಲರೂ ಸೇರ್ಕೊಂಡು ಸ್ಕ್ವಾಡ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಆದಾಗ ನಮಗೇನೋ ತೊಂದರೆ ಆಗ್ಬೋದು ಅನ್ನುವಂಥ ಒಂದು ಭಯ ಕೂಡ ಭಾರತ ದೇಶಕ್ಕೆ ನಮಗೆ ಕಂಡು ಬರುತ್ತೆ. ಆಮೇಲೆ ನೀವು ಮೇನ್ಸ್ಗೋಸ್ಕರ ಓದ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಏನಂದ್ರೆ ಕ್ವಾಡ್ನವ್ರದ್ದು ಒಂದು ಪ್ರಿನ್ಸಿಪಲ್ ಆಫ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, DPI ಅಂತ ಬರುತ್ತೆ. ಏನು DPI ಅಂತ ಅಂದ್ರೆ ಇಲ್ಲಿ ನಾವು ನೋಡುವಾಗ